ರೌಡಿ ಎಂಎಲ್ಎ ಗಣೇಶ್ ಗುಜರಾತ್ನಲ್ಲಿ ಸಿಕ್ಕಿಬಿದ್ದಿದ್ದು ಹೇಗೆ? ತಿಂಗಳ ಬಳಿಕ ಸೆರೆ ಹಿಡಿದ ಖಾಕಿ ಕಾರ್ಯಾಚರಣೆ ಹೇಗಿತ್ತು? ರಾಮನಗರ ಪೊಲೀಸರ ಭೇಟಿಯ ಪಿನ್ ಟು ಪಿನ್ ಮಾಹಿತಿ ಆಪರೇಷನ್ ಗಣೇಶ್. ರಕ್ತ ಹರಿಸಿದ ಕಂಪ್ಲಿ ಶಾಸಕನಿಗೆ ಈಗ ಖಾಕಿ ಬಂಧನವನ್ನ ನೀಡಿದೆ. ಶಾಸಕನ ಮುಂದಿರುವಂತಹ ಕಾನೂನು ಮಾರ್ಗ ಹಾಗಿದ್ರೆ ಯಾವುದು ಅನ್ನುವಂಥದ್ದು ಈಗ ನೋಡೋದಾದ್ರೆ ಶಾಸಕನ ಮುಂದೆ ಇರುವಂತಹ ಆಯ್ಕೆ, ಕಾನೂನು ಆಯ್ಕೆ ಏನಿದೆ, ಕಾನೂನು ಮಾರ್ಗ ಏನಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಗುಜರಾತ್ ಬಳಿಯ ಸೋಮನಾಥ್ನಲ್ಲಿ ಜೈನ್ ಗಣೇಶ್ ಏನು ಬಂಧನ ಆಗಿದೆ. ಗುಜರಾತ್ ಬಳಿಯ ಸೋಮನಾಥ್ನಲ್ಲಿ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್ ಬಾನೋತ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋಮನಾಥ್ನಲ್ಲಿ ಗಣೇಶ್ ಬಂಧನಕ್ಕೆ ಬಲೆ ಬೀಸಲಾಗಿತ್ತು. 3 ದಿನದ ಹಿಂದೆಯೇ ಗಣೇಶ್ ಗುಜರಾತ್ನಲ್ಲಿರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಅನ್ನುವಂತಹ ಮಾಹಿತಿಯನ್ನು, ಅಂದ್ರೆ ಆಪರೇಷನ್ ಗಣೇಶ್ ಹೇಗಾಯ್ತು ಅನ್ನೋದನ್ನ ನೋಡೋದಾದ್ರೆ ಸೋಮನಾಥ್ನಲ್ಲಿರುವ ಸುಖಸಾಗರ್ ಹೋಟೆಲ್ ಬಳಿ ಗಣೇಶ್ನನ್ನ ಬಂಧಿಸಲಾಯಿತು. ಬಂದ ತಕ್ಷಣವೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತೀವಿ ಅಂತ ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್ ಬಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇರೆ ಕಡೆ ಹುಡುಕಾಡಿದ್ವಿ, ಮುಂಬೈ ಪೊಲೀಸರು ಸಹಕರಿಸಲಿಲ್ಲ ಅಂತ ಕೂಡ ಅವರು ಹೇಳಿದ್ದು ಗುಜರಾತ್ನಲ್ಲಿ ಬಂಧನ ಆಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್ ಬಾನೋತ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಗುಜರಾತ್ನಲ್ಲಿ ಸಿಕ್ಕಿಬಿದ್ದದ್ದು ಕೂಡ ಒಂದು ರೀತಿಯ ರೋಚಕ ಕಾರ್ಯಾಚರಣೆಯದು. ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಶಾಸಕ ಗಣೇಶ್ ಹಲ್ಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಜರಾತ್ ಬಳಿಯ ಸೋಮನಾಥ್ನಲ್ಲಿ ಜೆಎನ್ ಗಣೇಶ್ ಬಂಧನ ಆಗಿತ್ತು ಅನ್ನುವಂಥದ್ದು. ಅಂದ್ರೆ ಈ ಬಂಧನ ಎಲ್ಲಿ ಆಯ್ತು ಅಂತ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್ ಬಾನೋತ್ ಈ ಸಂಬಂಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ದಿನದ ಹಿಂದೆ ಗಣೇಶ್ ಗುಜರಾತ್ನಲ್ಲಿರುವ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿತ್ತು, ಹೀಗಾಗಿ ಕಾರ್ಯಾಚರಣೆ ನಡೆಸಿದ್ವಿ, ನಂತರ ಬಂಧನ ಆಯಿತು. ಗುಜರಾತ್ ಬಳಿಯ ಸೋಮನಾಥ್ ಬಳಿಯ ಸುಖಸಾಗರ್ ಹೋಟೆಲ್ ಬಳಿ ಎಂಎಲ್ಎ ಗಣೇಶ್ ಬಂಧನ ಆಯಿತು ಅಂತ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್ ಬಾನೋತ್ ಹೇಳಿಕೆಯನ್ನ ನೀಡಿದ್ದಾರೆ. ಅವ್ರು ಬಂದ ನಂತರ ನಾನೀಗ ಅವ್ರು ಬರೋ ಇನ್ವೆಸ್ಟಿಗೇಷನ್ ಆಫ್ ಕೇಸ್ ಫೈಲ್ನಲ್ಲಿ ನೋಡಿದೆ. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳಿದ್ದೀನಿ, ಅವ್ರು ಏನೇನು ಲಿಸ್ಟ್ ಮಾಡಿಕೊಂಡು ಅವ್ರು ಬಂದ ಮೇಲೆ ಏನೇನು ಮಾಡಬೇಕು ಅಂತ, ಅದು ಏನು ಪೆಂಡಿಂಗ್ ಕೆಲಸ ಇದು ಮಾಡಿಕೊಂಡು ಆನಂತರ ನಾವು ಈ ಮಧ್ಯರಾತ್ರಿ ಆಗಬಹುದು ಅಂತ ನಾವು ಅನ್ಸುತ್ತಾ ಇದ್ದೀವಿ. ಅದು ಇನ್ವೆಸ್ಟಿಗೇಷನ್ ಪಟ್ಟದು, ನಾವು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಬಟ್ ಘಟನೆ ನಡೆದಿದ್ದಕ್ಕೆ ಈಗ ಏನು ಅವ್ರು ಏನು ಹೇಳ್ತಾರೆ ಅವ್ರ ಸ್ಟೇಟ್ಮೆಂಟ್ ನಾವು ಹೇಳಿಕೆನ ತಗೊಳ್ತೇವೆ. ಯಾಕಂದ್ರೆ ಆನಂದ್ ಸಿಂಗ್ ಫಸ್ಟ್ ಟೈಮ್ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ನಾನು ಹೇಳ್ಕೊಂಡು ಬಿದ್ದಿದ್ದು, ನಾನು ಯಾರು ಹೊಡೆದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಸ್ಪಿಟಲಲ್ಲಿ. ಸೊ ಈಗ ನೀವು ಯಾವ ರೀತಿ ಇನ್ವೆಸ್ಟಿಗೇಷನ್, ಆ ಸ್ಟೇಟ್ಮೆಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅಥವಾ ನಮಗೆ FIR ಮಾಡೋಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, ಬೇರೆ ಸ್ಟೇಟ್ಮೆಂಟ್ಗಳು ನಮಗೇನು ಕೊಟ್ಟಿಲ್ಲ. ಅದು ಬಿದ್ದು ಗೋಡೆಗೆ ಇದಾಗಿ ಏಟಾಗಿದೆ ಅಂತ ಅದ್ರ ಬಗ್ಗೆ ನಮ್ಗೆ ಹೇಳಿಲ್ಲ. ನಮ್ಮ ಸಬ್ ಇನ್ಸ್ಪೆಕ್ಟರು ಹೇಳಿಕೆ ತಗೊಳ್ಳೋಕ್ಕೆ ಹಾಸ್ಪಿಟಲ್ಗೆ ಹೋದಾಗ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಆ ಸ್ಟೇಟ್ಮೆಂಟ್ ಮೇಲೇ ನಾವು FIR ಮಾಡಿದ್ವಿ. ಸರ್, ಈ ಪ್ರಕರಣ ಆದಮೇಲೆ ಎಲ್ಲೆಲ್ಲಿ ಅವರು ತಲೆಮರೆಸ್ಕೊಂಡಿದ್ರು ಅನ್ನೋಂಥ ಮಾಹಿತಿ ಇದ್ರು ಸರ್, ಏನೇನು ಮಾಡಿದ್ರು ಸರ್? ಅದು ಏನಂದರೆ ಅದು ಸೆಕ್ಯೂರ್ ಆಗೋದ್ರ ಬಗ್ಗೆ ನಾವು ಹೇಳ್ತೀವಿ. ಯಾಕೆಂದರೆ ಅವ್ರು ಬೇರೆ ಎಲ್ಲಿ ಹೋಗಿದ್ದಾರೋ ನಮಗೆ ಗೊತ್ತಿದ್ದ ಇನ್ಫಾರ್ಮೇಷನ್ ಕಡೆ ಅದು ನಾವು ಕೆಲವು ಪ್ರದೇಶಗಳಲ್ಲಿ ನಾವು ಟೀಮ್ ಕಳಿಸ್ತೀವಿ. ಈಗ ಇವತ್ತು ಆಗಿದ್ದ ಪ್ರದೇಶ ನಾನು ಹೇಳೋಕ್ಕಾಗತ್ತೆ. ಈ ಮಧ್ಯದಲ್ಲಿ ನಾವು ಸುಮಾರು ಲಾಸ್ಟ್ 1 ತಿಂಗಳಲ್ಲಿ ಬೇರೆ ಪ್ರದೇಶಗಳಲ್ಲಿ ನಮ್ಮ ರಾಜ್ಯದಲ್ಲಿ ಆಗಬಹುದು, ಹೊರ ರಾಜ್ಯದಲ್ಲಿ ಸುಮಾರು ಪ್ಲೇಸ್ಗಳಲ್ಲಿ ನಾವು ಟೀಮ್ ಕಳಿಸಿದ್ದೀವಿ. ನಮಗೆ ಬಾತ್ಮೀದಾರರಿಂದ ಆಗಬಹುದು, ಬೇರೆ ರೀತಿಯಲ್ಲಿ ಏನು ಮಾಹಿತಿ ಬರುತ್ತೋ ಆ ಮಾಹಿತಿ ಮೇಲೆ ನಾವು ವೆರಿಫೈ ಮಾಡಿಸಿದ್ದೀವಿ. ಆ ವೆರಿಫೈ ಮಾಡುವ ಸಮಯದಲ್ಲಿ ನಾವು ಆಂಧ್ರಕ್ಕೆ ಕಳಿಸಿದ್ದೀವಿ, ತಮಿಳುನಾಡು ಕಳಿಸಿದ್ದೀವಿ, ಬಾಂಬೆ ಕಳಿಸಿದ್ದೀವಿ, ಮಹಾರಾಷ್ಟ್ರ, ಡೆಲ್ಲಿ ಕಳಿಸಿದ್ದೇನೆ. ಸೊ ಆ ರೀತಿ ಬೇರೆ ಕಡೆ ಹೋಗಿದ್ದಾರೆ. ಅವರು ಅಲ್ಲಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ನಮ್ಗೇನಂದ್ರೆ ನಮಗೆ ಇನ್ಫಾರ್ಮೇಷನ್, ಅದು ಆ ಇನ್ಫಾರ್ಮೇಷನ್ ಕರೆಕ್ಟ್ ಇಲ್ವಾ ಅಂತ ನಾವು ಹೇಳಕ್ಕಾಗಲ್ಲ. ಎಷ್ಟು ದಿನಗಳಿಂದ ಸರ್ ಗುಜರಾತ್ ಅಲ್ಲಿ ಅವರು ಇದ್ದಂತ ಮಾಹಿತಿ ಬಂದಿದ್ದು? ಎಕ್ಸಾಕ್ಟ್ ಆಗಿ ಹೋಟ್ಲಲ್ಲೇ ಇದ್ರ ಅಥವಾ ಯಾರ್ದಾರ ಮನೆಯಲ್ಲಿ ಆಶ್ರಯ ಪಡೆದಿದ್ರ ಏನು ಸರ್? ಅವರು ನಮಗೆ ಮಾಹಿತಿ ಸಿಗ, ನಾನು ಹೇಳಿದಲ್ಲ 3 ದಿವಸಕ್ಕಿಂತ ನಾವು ಕಳಿಸಿದ್ದೇವೆ. ಆವಾಗ ಒಂದು ಹೋಟೆಲಲ್ಲಿ ಇದ್ದಾರಂತ ಮಾಹಿತಿ ಇತ್ತು, ಆ ಮಾಹಿತಿ ಮೇಲೆ ಕಳಿಸಿದ್ದೆ. ಸರ್, ಅಂದ್ರೆ ಅವ್ರಿಗೆ ಯಾರಾದ್ರೂ ಶೆಲ್ಟರ್ ಕೊಟ್ಟಿದ್ರ ಅಥವಾ ಅಲ್ಲಿ? ಯಾಕಂದ್ರೆ ಗುಜರಾತ್ ಅಲ್ಲಿ ಅಷ್ಟು ದಿನ ಇರಕ್ಕೆ ಸಾಧ್ಯ ಇಲ್ಲ ಒಂದು ಹೋಟೆಲಲ್ಲಿ, ಯಾರಿಗೂ ಇನ್ಫಾರ್ಮೇಶನ್ ಕೊಟ್ಟು? ಅದು ಆಸ್ ಆಫ್ ನಮಗಂತೂ ಯಾವ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಅವರು ಸೋಮನಾಥ್ ಟೆಂಪಲ್ ಎಲ್ಲಿದೆ, ಸೋಮನಾಥ್ ಟೆಂಪಲ್ ತಮ್ಮೆಲ್ಲ ಗೊತ್ತಿರ್ಬೋದು, ಆ ಫೇಮಸ್ ಟೆಂಪಲ್, ಅಲ್ಲಿ ಹೋಗ್ತಾ ಇದ್ದಾರಂತ. ಅಲ್ಲಿ ಹೋಗೋ ಸಮಯದಲ್ಲಿ ಆ ಸುಖಸಾಗರ್ ಕಡೆ ಊಟಗೋಸ್ಕರ ಅಲ್ಲಿ ಅವರು ಸ್ಟಾಪ್ ಮಾಡಿ ಅಲ್ಲಿ ಗಾಡಿ ನಿಲ್ಸ್ಕೊಂಡಿದ್ರು. ಸೊ ನಾವು ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ನಾವು ಹೋಗಿ ಫಾಲೋ ಮಾಡಿ ಅಲ್ಲಿ ಇದ್ದಾಗ ಅಲ್ಲಿಂದ ನಾವು ಸೆಕ್ಯೂರ್ ಮಾಡಿ. ಅವ್ರ ಜೊತೆಲಿ ಅವರು ಕಾರಲ್ಲಿ ಹೋಗ್ತಿದ್ರ ಅಥವಾ ಒಬ್ಬರೇ ಇದ್ದಂತದ್ದ? ಜೊತೆಲಿ ಅವ್ರು ಯಾರು ಜೊತೆಲಿ ಇದ್ದಾರೆ, ಆಲ್ರೆಡಿ ಹೇಳಿದ್ದೆ ನಾನು, ಜೊತೆಯಲ್ಲಿ ಇದ್ದರು. ಆ ಡ್ರೈವರ್ ಜೊತೆಯಲ್ಲಿ ಬೇರೆಯವರು 3 ಜನ ಅವ್ರ ಜೊತೆಯಲ್ಲಿ ಇದ್ದಾರೆ. ಅವರು ಯಾರು ಅಂತ ಇಬ್ಬರು ಮಾತ್ರ ನಮ್ಮ ಕರ್ನಾಟಕ ರಾಜ್ಯದಿಂದ ಇದ್ದಾರೆ, ಒಬ್ಬರು ಅವ್ರ ಸ್ನೇಹಿತರು ಅಲ್ಲಿಂದ ಲೋಕಲ್ ಅಲ್ಲಿಂದ ಬೇರೆ ರಾಜ್ಯದಿಂದ ಇದ್ದರು. ಸೊ ಅವರು ಇಬ್ಬರು ಸ್ನೇಹಿತರಂತ ಹೇಳಿದ್ದಾರೆ. ನಾವು ಈಗ ಇಲ್ಲಿ ಬಂದ ನಂತರ ವೆರಿಫೈ ಮಾಡಿ ಗಣೇಶ್ ಜೊತೆಲಿ ಇದ್ದಂತ ಇಬ್ಬರು ಸ್ನೇಹಿತರು ಕರ್ನಾಟಕದವರೇ.
3 ಜನರಿದ್ದರು, ಒಬ್ಬರು ಹೊರ ರಾಜ್ಯದವರು. ಸರ್ ಅಂದ್ರೆ ಅಲ್ಲಿದ್ದ ಸ್ಥಳೀಯ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋದು ಅಥವಾ ನಿಮ್ಮ ಒಂದು ಪೊಲೀಸ್? ಅದನ್ನ ಇನ್ಫಾರ್ಮೇಶನ್ ಬರುತ್ತೆ, ಸ್ಥಳೀಯರು ಕೊಟ್ಟರೆ ಬೇರೆಯವ್ರು ಕೊಟ್ಟರೆ ಹೇಳೋಕ್ಕಾಗಲ್ಲ. ಸೊ ಇನ್ಫಾರ್ಮೇಶನ್ ಇತ್ತು, ಇನ್ಫಾರ್ಮೇಶನ್. ಇದು ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್ ಬಾನೋತ್ ಕೊಟ್ಟಿರುವಂತಹ SP ರಮೇಶ್ ಬಾನೋತ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಕಂಪ್ಲಿ ಶಾಸಕ ಗಣೇಶ್ ಬಂಧನಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂತಹ ಮಾಹಿತಿ ಏನಂದ್ರೆ 3 ದಿನಗಳ ಹಿಂದೆ ಅವರು ಅಲ್ಲಿರೋದ್ರ ಬಗ್ಗೆ, ಗುಜರಾತ್ನಲ್ಲಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ಅದಾದ ಮೇಲೆ ಕಾರ್ಯಾಚರಣೆಯನ್ನು ನಡೆಸಿದ್ವಿ. ಗುಜರಾತ್ ರಾಜ್ಯದ ಸೋಮನಾಥ್ನಲ್ಲಿ ಜೈನ್ ಗಣೇಶ್ ಬಂಧನ ಆಯಿತು ಅಂತ ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್ ಬಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈಗ ಆಪರೇಷನ್ ಗಣೇಶ್ ಬಗ್ಗೆ ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಕಾರ್ಯಾಚರಣೆ ನಡೆದಿದ್ದು ಹೇಗೆ, ಮತ್ತೆ ಹೇಗೆ ಹಿಂಡ್ ಸಿಕ್ತು? ಗುಜರಾತ್ನಲ್ಲಿದ್ದಾರೆ ಅಂತ, ಯಾಕಂದ್ರೆ 1 ತಿಂಗಳ ಕಾಲ ಎಲ್ಲಾ ಕಡೆ ಹುಡುಕಾಡಿದ್ರು ಕೂಡ ಸಿಕ್ಕಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ರು. ಗುಜರಾತ್ನಲ್ಲೇ ಇದ್ದಿದ್ದು ಯಾಕೆ ಗೊತ್ತಾಗಿಲ್ಲ ಹಾಗಾದ್ರೆ, ಅಥವಾ ಈಗಷ್ಟೇ ಗುಜರಾತಿಗೆ ಹೋಗಿದ್ದಾಗಿತ್ತಾ, ಯಾವ ರೀತಿ ಅಂತ? ವಿಜಯನಗರ ಶಾಸಕ ಆನಂದ್ ಸಿಂಗ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಬಂಧನವಾಗಿದೆ. ಇದನ್ನ ಸ್ಪಷ್ಟಪಡಿಸಿದ್ದಾರೆ ರಾಮನಗರ SP ರಮೇಶ್ ಬಾನೋತ್ ಅವರು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಗುಜರಾತಿನ ಸೋಮನಾಥ ಬಳಿ ಇರುವಂತಹ ಒಂದು ಸುಖಸಾಗರ್ ಹೋಟೆಲ್ ಬಳಿ ಅವರನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ. ಈ ಒಂದು ಕಾರ್ಯಾಚರಣೆ ಕೂಡ ಈಗಾಗಲೇ ವಿಶೇಷ 3 ತಂಡಗಳನ್ನ ರಚಿಸಿದ್ವಿ. 2 ಸಬ್ ಇನ್ಸ್ಪೆಕ್ಟರ್, 2 ಸರ್ಕಲ್ ಇನ್ಸ್ಪೆಕ್ಟರ್, 1 ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಜೊತೆಗೆ ಇತರೆ ಒಂದು 12 ಜನ ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಇದ್ದು ಇವತ್ತು ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ಅವರನ್ನ ಬಂಧಿಸಿದ್ದೀವಿ. ಕಳೆದ 3 ದಿನಗಳಿಂದಲೂ ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರೆದಿತ್ತು. ಜನವರಿ 20ನೇ ತಾರೀಕು ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದ ನಂತರದಲ್ಲಿ ಜನವರಿ 21ನೇ ತಾರೀಕು ಬಿಡದಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತೆ. ಹೀಗಾಗಿ ಅಂದಿನಿಂದ ಇಂದುವರೆಗೂ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಕೂಡ ನಡೆಸಲಾಗಿತ್ತು. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ನಾವು 4 ತಂಡಗಳನ್ನು ರಚಿಸಿ ಕಳಿಸಿದ್ವಿ, ಆದ್ರೆ ಅಲ್ಲಿ ಬಂಧಿಸಕ್ಕಾಗಿರ್ಲಿಲ್ಲ. ಮುಂಬೈನಲ್ಲಿ ಖಾಸಗಿ ಹೋಟೆಲ್ ನಲ್ಲಿ ತಂಗಿದ್ರು, ಅಲ್ಲಿ ಬಂಧಿಸಕ್ ಹೋದಂತ ಸಂದರ್ಭದಲ್ಲೂ ಕೂಡ ಅದು ಸಾಧ್ಯವಾಗಿರಲಿಲ್ಲ. ಆದ್ರೆ ಗುಜರಾತ್ ನಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಇತ್ತು. ಹೀಗಾಗಿ ಈಗಾಗಲೇ ತಂಡವನ್ನ ಅಲ್ಲಿ ಕಳಿಸಿದ್ವಿ. ಕಳೆದ 3 ದಿನಗಳಿಂದಲೂ ಕೂಡ ಗಣೇಶ್ ಅವರ ಮೇಲೆ ಸಾಕಷ್ಟು ನಿಗಾವನ್ನ ವಹಿಸಿದ್ವಿ. ನಿನ್ನೆ ರಾತ್ರಿ ಹೋಟೆಲ್ ನಲ್ಲಿ ಖಚಿತವಾಗಿ ಅವರು ಇದ್ದಾರೆ ಅನ್ನೋಂಥದ್ದು ಕೂಡ ತಿಳಿದು ಬಂತು. ಹೋಟೆಲ್ ಇಂದ ತೆರಳಿ ಅವರು ಸೋಮನಾಥದ ಬಳಿ ಕಾರ್ನಲ್ಲಿ ತೆರಳುತ್ತಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಹೋಟೆಲ್ಗೆ ಊಟಕ್ಕೆ ಅಂತ ತೆರಳುವಂತ ಸಂದರ್ಭದಲ್ಲಿ ಬಂಧಿಸಿದೀವಿ. ಈಗಾಗಲೇ ಅವರ ಜೊತೆಯಲ್ಲಿ 3 ಜನ ಇದ್ದಾರೆ. 2 ಕರ್ನಾಟಕದವರು, ಇನ್ನೊಬ್ರು ಕೂಡ ಸ್ಥಳೀಯ ಗುಜರಾತ್ನವರು. 2 ಕೂಡ ಕನ್ನಡವನ್ನ ಮಾತಾಡ್ತಿದ್ದಾರೆ, ಒಬ್ರು ಅಲ್ಲಿ ಸ್ಥಳೀಯವಾಗಿದ್ದಾರೆ. ಅವ್ರನ್ನೂ ಕೂಡ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದೀವಿ ಅಂತಾನೂ ಕೂಡ ಈಗ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಈಗಾಗಲೇ ಅಲ್ಲೂ ಇನ್ನು ಮತ್ತಷ್ಟು ಈಗಾಗಲೇ ಬಂಧಿಸಿದ ನಂತರದಲ್ಲಿ ಸಾಕಷ್ಟು ಪ್ರೋಸೆಸ್ ನಡೆಯುತ್ತೆ. ಮಧ್ಯರಾತ್ರಿ ವೇಳೆಗೆ ಗಣೇಶ್ ಅವರನ್ನ ರಾಮನಗರಕ್ಕೆ ಕರ್ಕೊಂಡ್ಬರಲಾಗುತ್ತೆ. ಗುಜರಾತ್ ನಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದು ಬೆಂಗಳೂರಿನಿಂದ ರಾಮನಗರಕ್ಕೆ ಕರ್ಕೊಂಡ್ಬರುತ್ತೆ. ಈಗಾಗಲೇ ಅವರು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬೇಲಿಗೆ ನಿರೀಕ್ಷಣಾ ಜಾಮೀನಿಗೋಸ್ಕರ ಅಪ್ಲೈಯನ್ನ ಮಾಡಿದ್ರು, ಆದ್ರೆ ಅವರು ಅದು ವಾಪಸ್ ತಗೊಂಡಿದ್ದಾರೆ. ಹೀಗಾಗಿ ರಾಮನಗರದ ನ್ಯಾಯಾಲಯದ ಅಂದ್ರೆ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸ್ತೀವಿ. ನಮಗೆ ಅವರಿಂದ ಸಾಕಷ್ಟು ಇನ್ನೂ ಮಾಹಿತಿ ಬೇಕು, ಇನ್ನಷ್ಟು ವಿಚಾರಣೆ ಇದೆ ಅಂದ್ರೆ ಅವರನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳೋಕು ಕೂಡ ನಾವು ನಿರ್ಧಾರ ಮಾಡ್ತೀವಿ. ಈಗಾಗಲೇ ಅವರು ಬಂದ ನಂತರದಲ್ಲಿ ಇವೆಲ್ಲವನ್ನೂ ಕೂಡ ಈಗ ತೀರ್ಮಾನ ಮಾಡ್ಕೊಂತೀವಿ ಅಂತ ಪೊಲೀಸರು ಹೇಳ್ತಿದ್ದಾರೆ. ಅಂದ್ರೆ ಸಾಕಷ್ಟು ನಿರಂತರವಾಗಿ ನಾವು ಕಾರ್ಯಾಚರಣೆಯನ್ನು ಮಾಡ್ತಿದ್ರು ಕೂಡ ಬಂಧಿಸ ಸಾಧ್ಯ ಆಗಿರಲಿಲ್ಲ. ಇವತ್ತು ಮಧ್ಯಾಹ್ನ ಅದು ಎಲ್ಲವೂ ಕೂಡ ಪ್ರೋಸೆಸ್ ಮುಗಿದೆ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ರಾಮನಗರ ಪೊಲೀಸರು ಬಂಧಿಸಿದ್ದಾರೆ ಅಂತ ರಮೇಶ್ ಬಾನೋತ್ ಅವರು ತಿಳಿಸಿರುವಂತದ್ದು. ಮಧ್ಯರಾತ್ರಿ ವೇಳೆಗೆ ಬೆಂಗಳೂರಿಗೆ ಕರ್ಕೊಂಡ್ ಬರ್ತೀವಿ, ಮಧ್ಯರಾತ್ರಿ ನಂತರ ರಾಮನಗರಕ್ಕೆ ಕರ್ಕೊಂಡ್ಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತೀವಿ ಅನ್ನೋ ಮಾತನ್ನು ಕೂಡ ರಮೇಶ್ ಬಾನೋತ್ ಅವರು ಹೇಳಿರುವಂತದ್ದು. ಸುಕನ್ಯಾ, ಧನ್ಯವಾದ. ಬಂಧನವಾಗಿದೆ ಅಂತ ವಿಧಾನಸೌಧದಲ್ಲಿ ಗೃಹ ಸಚಿವ MB ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗುಜರಾತ್ನ ಸೋಮನಾಥ್ನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ನಾಳೆ ರಾಮನಗರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇವತ್ತು ತಡರಾತ್ರಿ ವಿಮಾನದ ಮೂಲಕ ಬೆಂಗಳೂರಿಗೆ ಕರ್ಕೊಂಡು ಬರಲಾಗುತ್ತೆ ಅಂತ ವಿಧಾನಸೌಧದಲ್ಲಿ ಗೃಹ ಸಚಿವ MB ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಂಪ್ಲಿ ಶಾಸಕ ಜೈನ್ ಗಣೇಶ್ ಬಂಧನ ಮಧ್ಯಾಹ್ನ 2 ಗಂಟೆಗೆ ಆಗಿದೆ ಅಂತ ವಿಧಾನಸೌಧದಲ್ಲಿ ಗೃಹ ಸಚಿವ MB ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರೋದು. ಗುಜರಾತ್ನ ಸೋಮನಾಥ್ನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ನಾಳೆ ರಾಮನಗರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಶಾಸಕ ಕಂಪ್ಲಿ ಗಣೇಶ್ ಅವ್ರನ್ನ ಇಂದು ಸೋಮನಾಥ್ ಗುಜರಾತ್ನಲ್ಲಿ 2 ಗಂಟೆಗೆ ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಸಾಯಂಕಾಲ ರಾತ್ರಿ ಫ್ಲೈಟ್ನಿಂದ ಅವರು ಕರ್ಕೊಂಡ್ಬಂದು ನಾಳೆ, ಯಾಕಂದ್ರೆ ಅವ್ರಿಗೆ ಬೇಲ್ ಇಲ್ಲ, ನಾಳೆ ಅವ್ರನ್ನ ರಾಮನಗರ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ.
ಗುಜರಾತ್ನಲ್ಲಿ ಕಂಪ್ಲಿ ಶಾಸಕ ಗಣೇಶ್ ಬಂಧನ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಗೃಹ ಸಚಿವರು ಈಗ ಸಭೆ ನಡೆಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಗೃಹ ಸಚಿವರ ಕೊಠಡಿ 315ರಲ್ಲಿ ಸಭೆ ನಡೀತಾ ಇದ್ದು, ಗೃಹ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಅಧಿಕಾರಿಗಳು ಸಭೆ ನಡೆಸ್ತಾ ಇದ್ದಾರೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ಎನ್ ರಾಜು, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್, ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಪ್ರಕರಣದ ಬೆನ್ನು ಹತ್ತಿ ಗಣೇಶ್ನ ಪೊಲೀಸರು ಏನು ಬಂಧಿಸಿದ್ದಾರೆ. ಗಣೇಶ್ ಬಂಧನದ ಬಗ್ಗೆ ಈಗ ಎಂಬಿ ಪಾಟೀಲ್ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಮುಂದಿನ ಕಾನೂನು ನಡೆ ಬಗ್ಗೆ ಈಗ ಗೃಹ ಸಚಿವರು ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಈಗ ವಿಧಾನಸೌಧದಲ್ಲಿ ಗೃಹ ಸಚಿವರ ಕೊಠಡಿಯಲ್ಲಿ ಸಭೆ ನಡೀತಾ ಇದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ. ಅಂದ್ರೆ ಮುಂದಿನ ಕ್ರಮ ಅಂದ್ರೆ ಯಾವ ರೀತಿ? ಹೌದು ಸುಕನ್ಯಾ, ಈಗಲ್ಟನ್ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಆನಂದ್ ಸಿಂಗ್ ಮತ್ತೆ ಕಂಪ್ಲಿ ಗಣೇಶ್ ನಡುವೆ ಏನು ಹೊಡೆದಾಟ ನಡೆದಿತ್ತು, ಇದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಮಾತ್ರ ಅಲ್ಲ, ಆಡಳಿತ ಪಕ್ಷಕ್ಕೆ ದೊಡ್ಡ ಮುಜುಗರ ಆಗಿತ್ತು. ಯಾಕೆಂದ್ರೆ ಹೇಳಿದ್ರೆ ಸುಮಾರು 1 ತಿಂಗಳಾಗಿದೆ ಪ್ರಕರಣ ನಡೆದು. ಇಲ್ಲಿ ತನಕ ಕಂಪ್ಲಿ ಗಣೇಶ್ ಯಾರು ಆರೋಪಿ ಇದ್ದಾರೆ ಇವರನ್ನ ಪೊಲೀಸರು ಬಂಧನ ಮಾಡಕ್ಕಾಗಿರಲಿಲ್ಲ. ಇತ್ತೀಚೆಗೆ ನಡೆದ ಅಧಿವೇಶನದಲ್ಲೂ ಸಹ ಪ್ರತಿಪಕ್ಷ ಆಗಿರ್ತಕ್ಕಂಥ ಬಿಜೆಪಿ ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು. ಅಂದ್ರೆ ಪೊಲೀಸ್ ಇಲಾಖೆ ನಿಮ್ಮ ಅಧೀನದಲ್ಲೇ ಇದ್ರೂ ಸಹ ನೀವು ಕಂಪ್ನಿ ಗಣೇಶ್ ನಿಮ್ಮ ಶಾಸಕರನ್ನ ಬೇಕು ಅಂತ ಹೇಳಿ ನೀವು ಮರೆಮಾಚ್ತಾ ಇದ್ದೀರಾ, ಬಂಧಕ್ಕಾಗಿಲ್ಲ ಅಂತ ಹೇಳಿ. ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಎಂಬಿ ಪಾಟೀಲ್ ಅವರು ಅಧಿಕೃತವಾಗಿ ವಿಧಾನಸೌಧದಲ್ಲಿ ಹೇಳಿದ್ದಾರೆ, ಕಂಪ್ನಿ ಗಣೇಶ್ ಅವರನ್ನ ಗುಜರಾತ್ನ ಸೋಮನಾಥ್ ನಲ್ಲಿ ಮಧ್ಯಾಹ್ನ 2 ಗಂಟೆಗೆ ನಾವು ಬಂಧನ ಮಾಡಿದೀವಿ ಅಂತ ಹೇಳಿ. ಮಾತ್ರ ಅಲ್ಲ, ಇವತ್ತು ಮಧ್ಯರಾತ್ರಿ ಅಷ್ಟೊತ್ತಿಗೆ ರಾಮನಗರಕ್ಕೆ ಅವ್ರನ್ನ ಕರ್ಕೊಂಡ್ ಬರ್ತೀವಿ, ಮತ್ತೆ ನಾಳೆ ಬೆಳಗ್ಗೆ ನಾವು ರಾಮನಗರ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿ. ಬಹಳ ಮುಖ್ಯವಾಗಿ ಸುಕನ್ಯಾ, ಈಗಾಗಲೇ ಕಂಪ್ಲಿ ಗಣೇಶ್ ವಿರುದ್ಧ ಕೊಲೆ ಯತ್ನ ಅಂದ್ರೆ 307 ಪ್ರಕರಣ ಈಗಾಗಲೇ ದಾಖಲಾಗಿದೆ. ಆನಂದ್ ಸಿಂಗ್ ಅವರ ಹೇಳಿಕೆಯ ಪ್ರಕಾರ ಇದನ್ನ ದಾಖಲು ಮಾಡ್ಕೊಳ್ಳಲಾಗಿದೆ. ನಾಳೆ ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ನಂತರ ಸಹಜವಾಗಿ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಕಸ್ಟಡಿಗೆ ತೆಗೆದುಕೊಂಡ ನಂತರ ಆನಂದ್ ಸಿಂಗ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಪೊಲೀಸರು ಏನು FIR ದಾಖಲು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಅವರಿಂದ ಕಂಪ್ಲಿ ಗಣೇಶ್ ಅವರಿಂದ ಮಾಹಿತಿ ಪಡಿಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇವಾಗ ಯಾವುದೇ ರೀತಿಯಲ್ಲೂ ನಾವು ಆಗ್ಲೇ ಸುಮಾರು 1 ತಿಂಗಳ ಕಾಲ ಅವ್ರನ್ನ ಬಂಧಕ್ಕಾಗ್ದಿರಾ ಸಾಕಷ್ಟು ಮುಜುಗರವನ್ನು ಅನುಭವಿಸಿದ್ವಿ. ಬಂಧನ ಆದ ನಂತರ ನಾವೇನು FIR ಹಾಕಿದೀವಿ, FIR ಪ್ರಕಾರವೇ ಈ ಪ್ರಕರಣ ನಡೀಬೇಕು ಅಂತ ಹೇಳಿ ಈಗಾಗಲೇ ಗೃಹ ಸಚಿವರು ವಿಧಾನಸೌಧದಲ್ಲಿ ಸಭೆ ನಡೆಸತಕ್ಕಂಥದ್ದು. ಡಿಜಿ ನೀಲಮಣಿ ರಾಜು ಸೇರಿದಂತೆ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಸುನಿಲ್ ಕುಮಾರ್ ಈ ಸಭೆಯಲ್ಲಿದ್ದಾರೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಸಹ ಈಗಾಗಲೇ ವಿಧಾನಸೌಧದಲ್ಲಿ ಗೃಹ ಸಚಿವರ ಜೊತೆ ಈಗಾಗಲೇ ಚರ್ಚೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಈಗ ಏನು ನಾಳೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರೆ ಕಂಪ್ನಿ ಗಣೇಶ್ ಅವರನ್ನ, FIR ಪ್ರಕಾರವೇ ಇವರನ್ನ ವಿಚಾರಣೆಗೆ ಒಳಪಡಿಸಬೇಕು. ಮತ್ತೆ ಯಾವ್ಯಾವ ರೀತಿಯ ಸಾಕ್ಷ್ಯಗಳನ್ನ ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಇವರನ್ನ ಬಂಧಿಸಕ್ಕೆ ಸಾಕಷ್ಟು ಅಂದ್ರೆ ಯಾವ ರೀತಿಯ ಬಂಧನ ಆಗಿದೆ ಅದಕ್ಕೆ ಎವಿಡೆನ್ಸ್ ಕಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ನಾವು ಯಾವ್ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಹೇಳಿ ಈಗಾಗಲೇ ಗೃಹ ಸಚಿವರು ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆ ವಿಧಾನಸೌಧದಲ್ಲಿ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದ ವಿನಯ್. ಶೀಟರ್ ಆಗಿದ್ದ ಅನ್ನುವಂಥದ್ದು ಸಿಕ್ಕಿರುವಂತಹ ಮಾಹಿತಿ. ಅಂದ್ರೆ ಈ ಒಂದು ಗುಣ ಈಗ ಬಂದಿರೋದೆಲ್ಲ, ಹಲ್ಲೆ ಮಾಡೋದು ಅಥವಾ ಈ ರೀತಿ ಬೆದರಿಕೆ ಹಾಕೋದು ಅದೆಲ್ಲವೂ ಕೂಡ ಈ ಹಿಂದೆಯೇ ಇತ್ತು. ಅಂದ್ರೆ 23 ವರ್ಷ ವಯಸ್ಸಿನಲ್ಲೇ ರೌಡಿ ಶೀಟರ್ ಆಗಿದ್ದ ಕಂಪ್ಲಿ ಶಾಸಕ ಗಣೇಶ್ ಅನ್ನುವಂಥದ್ದು. ಹಿಂಸೆ ಮತ್ತು ಗಲಭೆ ಕೇಸ್ನಲ್ಲಿ ಗಣೇಶ್ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹೊಸಪೇಟೆ ಪಟ್ಟಣ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದ ಕಂಪ್ಲಿ ಗಣೇಶ್. ಹೀಗಾಗಿ ಗಣೇಶ್ ವಿರುದ್ಧ 20 ಸೆಪ್ಟೆಂಬರ್ 2006ರಲ್ಲಿ ರೌಡಿ ಶೀಟ್ ಓಪನ್ ಆಗಿತ್ತು ಅನ್ನುವಂತಹ ಮಾಹಿತಿ. ಈ ವ್ಯಕ್ತಿ ರೌಡಿ ಸ್ವಭಾವದ ಉಳ್ಳವನಾಗಿದ್ದು ಕುಡಿದ ಅಮಲಿನಲ್ಲಿ ಗಲಾಟೆ, ಹೋಟೆಲ್, ಬಾರ್, ಲಿಕ್ಕರ್ ಶಾಪ್ಗಳಲ್ಲಿ ಕುಡಿದು ಬಿಲ್ ಕೊಡದೆ ಜಗಳ ಮಾಡ್ತಾ ಇದ್ದ. ಹೊಡೆದು ಬಡಿದು ಹಾಗೂ ಕಚೇರಿಗಳಲ್ಲಿ ಪೊಲೀಸರ ಜೊತೆಗೆ ಅಸಭ್ಯ ವರ್ತನೆ ತೋರ್ತಾ ಇದ್ದ. ಅಸಭ್ಯವಾಗಿ ವರ್ತಿಸಿ ಹಲ್ಲೆ ಮಾಡುವಂತಹ ಸ್ವಭಾವ ಉಳ್ಳವನು ಅಂತ ನಮೂದು ಮಾಡಲಾಗಿದೆ. ಪೊಲೀಸ್ ದಾಖಲೆಗಳಲ್ಲಿ ಕಂಪ್ಲಿ ಶಾಸಕ ಗಣೇಶ್ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿದ್ದು, ಗಣೇಶ್ ವಿರುದ್ಧ ರೌಡಿ ಶೀಟ್ನ ದಾಖಲೆಗಳು ಏನೇನು ದಾಖಲಾಗಿದೆ, ಈ ದಾಖಲೆಗಳು TV9ಗೆ ಲಭ್ಯವಾಗಿದೆ. ರೌಡಿ ಶೀಟರ್ಗಳಿಗೆ ಸಂಬಂಧಪಟ್ಟಂತಹ ರಿಜಿಸ್ಟರ್ನಲ್ಲಿ ಪೊಲೀಸರು ಈ ಅಂಶಗಳನ್ನ ನಮೂದು ಮಾಡಿದ್ದಾರೆ. ದುರಂತ ಅಂತಂದ್ರೆ ಇಂಥವರೇ MLA ಆಗಿ ಆಯ್ಕೆ ಆಗಿದ್ದಾರೆ. ಜನರು ಇವರನ್ನ ಯಾಕೆ ಆಯ್ಕೆ ಮಾಡಿದ್ರು ಅನ್ನುವಂಥದ್ದು ಕೂಡ ತುಂಬಾ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಅದು ಕೂಡ ಕಾಂಗ್ರೆಸ್ ಪಕ್ಷ ಬೇರೆ ಪಕ್ಷಗಳನ್ನ ಟೀಕೆ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಪಕ್ಷದಲ್ಲೂ ಕೂಡ ಇಂಥವರು MLA ಆಗಿದ್ದಾರೆ ಅನ್ನುವಂಥದ್ದನ್ನ ಕೂಡ ಗಮನಿಸಬೇಕಾದಂತಹ ವಿಚಾರ. 23ನೇ ವಯಸ್ಸಿಗೆ ರೌಡಿ ಶೀಟರ್ ಆಗಿದ್ದಂತಹ
ಗಣೇಶ್ನನ್ನ ಶಾಸಕರನ್ನಾಗಿ ಮಾಡುತ್ತೆ ಅಂತಂದ್ರೆ ಬಹುಶಃ ಈ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡಿಲ್ವೋ ಏನೋ ಗೊತ್ತಿಲ್ಲ, ಮುಂದೆ ಇಂತಹ ಪರಿಸ್ಥಿತಿ ಬರಬಹುದು ಅಂತ. ಈಗ ಅದೇ ರೀತಿಯ ಪರಿಸ್ಥಿತಿ ಪಕ್ಷ ತಲೆ ತಗ್ಗಿಸುವಂತಹ ವಿಚಾರ ಇದು. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಎಂಎಲ್ಎ ಗಣೇಶ್ ರೌಡಿ ಶೀಟರ್ ಆಗಿದ್ದ ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಮಾಹಿತಿ. ಆ ರಿಜಿಸ್ಟರ್ ನಲ್ಲಿ ಏನೇನು ಬರ್ಕೊಂಡಿದೆ ಗಣೇಶ್ ವಿರುದ್ಧ, ಗಣೇಶ್ ಬಗ್ಗೆ? ಸುಕನ್ಯಾ, ಕಂಪ್ಲಿ ಕಾಂಗ್ರೆಸ್ನ ಶಾಸಕ ಆಗಿರ್ತಕ್ಕಂಥ ಜೆಎನ್ ಗಣೇಶ್ ವಿರುದ್ಧ 2006ರಲ್ಲೇ ಹೊಸಪೇಟೆ ನಗರ ಠಾಣೆಯಲ್ಲಿ ಒಂದು ರೌಡಿ ಶೀಟ್ ಕೇಸನ್ನು ಓಪನ್ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ದಾಖಲೆಗಳ ಮೂಲಕ ಗೊತ್ತಾಗಿರ್ತಕ್ಕಂಥದ್ದು. 2006ರಲ್ಲಿ ಅಲ್ಲಿ ನಗರಸಭೆ ಸದಸ್ಯ ಆಗಿರ್ತಕ್ಕಂಥ ಚಿದಾನಂದಪ್ಪ ಅವರ ಮೇಲೆ ಒಂದು ಕೊಲೆಬೆದರಿಕೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೂಡ ನಗರ ಠಾಣೆಯಲ್ಲಿ ಒಂದು ಗಣೇಶ್ ಮೇಲೆ ಒಂದು ದೂರು ಕೂಡ ದಾಖಲಾಗಿರುತ್ತೆ. ಅದಾದ ಬಳಿಕ ಹೊಸಪೇಟೆ ಬಳ್ಳಾರಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಬಾರಲ್ಲಿ ಕೂಡ ಗಲಾಟೆ ಮಾಡಿರ್ತಕ್ಕಂಥ ಜೆಎನ್ ಗಣೇಶ್ ಅವರು ಆ ಸಂದರ್ಭದಲ್ಲಿ ಕೂಡ ಬಾರಲ್ಲಿ ಕೂಡ ಕುಡಿದು ರಂಪಾಟ ಕೂಡ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಒಂದು ಗಣೇಶ್ ಮೇಲೆ ಒಂದು FIR ಕೂಡ ದಾಖಲಾಗಿರುತ್ತೆ. ಅದಾದ ಬಳಿಕ 2005ರ ಸಂದರ್ಭದಲ್ಲಿ ಕೂಡ ಏನು ಗಣೇಶ ವಿಸರ್ಜನೆ ಹೊಸಪೇಟೆ ನಗರದಲ್ಲಿ ನಡೀತಾ ಇರುತ್ತೆ. ಅಂತ ಸಂದರ್ಭದಲ್ಲಿ PSI ಕರ್ತವ್ಯದಲ್ಲಿರ್ತಕ್ಕಂಥ PSI ಮೇಲೆ ಕೂಡ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ಜೊತೆಗೆ ಅವರನ್ನ ನಿಂದಿಸ್ತಾರೆ. ಅದ್ರ ಜೊತೆಗೆ ಅವರನ್ನ ಕರ್ತವ್ಯಕ್ಕೆ ಕೂಡ ಅಡ್ಡಿಪಡಿಸಿರ್ತಕ್ಕಂಥ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಈ ಗಣೇಶ್ ಅವರ ಈ ರೀತಿಯ ಅವರ ಮೇಲೆ ದಾಖಲಾಗಿರ್ತಕ್ಕಂಥ FIR ಗಳನ್ನ ಆಧರಿಸಿ 2006ರಲ್ಲಿ ಹೊಸಪೇಟೆ ನಗರ ಠಾಣೆಯಲ್ಲಿ ಗಣೇಶ್ ಮೇಲೆ ಒಂದು ರೌಡಿ ಶೀಟರ್ ಕೇಸ್ ಓಪನ್ ಆಗುತ್ತೆ. ಕೇವಲ ಗಣೇಶ್ ಮಾತ್ರ ಅಲ್ಲ, ಅವರ ಸಹೋದರ ಪರಶುರಾಮ್ ಅಂತ ಇರ್ತಾನೆ, ಅವರ ಸ್ವಂತ ಸಹೋದರ ಪರಶುರಾಮ್ ಮೇಲೆ ಕೂಡ ಅದೇ ಸಂದರ್ಭದಲ್ಲಿ ಒಂದು ರೌಡಿ ಶೀಟರ್ ಕೇಸ್ ಕೂಡ ಓಪನ್ ಆಗುತ್ತೆ. ಇಬ್ರು ಸಹೋದರರ ಮೇಲೆ ಒಂದೇ ಬಾರಿ ರೌಡಿ ಶೀಟರ್ ಕೇಸ್ಗಳು ಕೂಡ ಹೊಸಪೇಟೆ ನಗರ ಠಾಣೆಯಲ್ಲಿ ಓಪನ್ ಆಗುತ್ತೆ. ಅಂದ್ರೆ ಅವರ ನಡವಳಿಕೆ ಮತ್ತು ಅವರು ಗಲಾಟೆ ಮಾಡ್ತಕ್ಕಂಥದ್ದು, ಹೊಡಿತಕ್ಕಂಥದ್ದು, ದೊಂಬಿ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಗಲಭೆಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಅವರ ನೇಚರ್ ಕೂಡ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಅವರ ಮೇಲೆ ಒಂದು ರೌಡಿ ಶೀಟರ್ ಕೇಸ್ಗಳು ಕೂಡ ಓಪನ್ ಆಗುತ್ತೆ. ಅದಾದ ಬಳಿಕ ಇತ್ತೀಚೆಗಷ್ಟೇ 2015ರಲ್ಲಿ ಇವರ ನಡತೆಯನ್ನ ಆಧರಿಸಿ ನಾವು ಈ ರೀತಿಯಾಗಿ ಮುಂದೆ ಅಂದ್ರೆ ನನ್ನ ಮೇಲೇನೋ ರೌಡಿ ಶೀಟರ್ ಕೇಸ್ ಓಪನ್ ಆಗಿದೆ, ಕಳೆದ ಹಲವು ವರ್ಷಗಳಿಂದ ಕೂಡ ನಾನು ಯಾವುದೇ ರೀತಿಯ ಈ ರೀತಿಯ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸಿಲ್ಲ, ನನ್ನ ರೌಡಿ ಶೀಟರ್ ಕೇಸನ್ನ ತೆಗೆದು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ 2015ರಲ್ಲಿ ಬಳ್ಳಾರಿ SP ಅವರಿಗೆ ಜೆಎನ್ ಗಣೇಶ್ ಮನವಿಯನ್ನು ಕೂಡ ಮಾಡ್ತಾರೆ. ಮುಂದೆ ನಾನು ಈ ರೀತಿ ಯಾವುದೇ ರೀತಿಯ ರೌಡಿ ಶೀಟರ್ ಚಟುವಟಿಕೆಯಲ್ಲಿ ನಾನು ಭಾಗವಹಿಸಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಕೂಡ ಮಾಡ್ತಾರೆ. ಆ ಮನವಿಯನ್ನು ಆಧರಿಸಿ 2015ರಲ್ಲಿ ಅವರನ್ನ ರೌಡಿ ಶೀಟರ್ ಪಟ್ಟಿಯಿಂದ ಕೂಡ ಕೈ ಬಿಡಲಾಗುತ್ತೆ. ಆದ್ರೆ ಈಗ ಮಾಜಿ ರೌಡಿ ಶೀಟರ್ ಆಗಿರ್ತಕ್ಕಂಥ ಜೆಎನ್ ಗಣೇಶ್ ಮತ್ತೆ ಇದೇ ರೀತಿಯ ಕೃತ್ಯವನ್ನು ಕೂಡ ಕಳೆದ ತಿಂಗಳಷ್ಟೇ ಮಾಡಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಈಗ ಹಿಂದೆ ಅವರೇ ಖುದ್ದು SP ಮನವಿ ಮಾಡಿಕೊಂಡಿರ್ತಕ್ಕಂಥ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು, ನಾನು ಮುಂದೆ ಯಾವುದೇ ರೀತಿಯ ಈ ರೀತಿಯ ಚಟುವಟಿಕೆಯಲ್ಲಿ ಭಾಗವಹಿಸಲ್ಲ, ನಾನು ಕುಟುಂಬದ ಜೊತೆಗೆ ಯಾವುದೇ ರೀತಿ ಈ ರೀತಿಯ ಚಟುವಟಿಕೆಯಲ್ಲಿ ಭಾಗವಹಿಸದೆ ನಾನು ಶಾಂತ ಸ್ವಭಾವವಾಗಿ ಜೀವನ ನಡೆಸ್ತೇನೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ತಮ್ಮ ಮನವಿಯಲ್ಲಿ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಆದ್ರೆ ಈಗ ಮತ್ತೆ ಗಣೇಶ್ ಅವರು ಈ ರೀತಿಯ ರೌಡಿ ವರ್ತನೆ ಮಾಡಿರ್ತಕ್ಕಂಥದ್ದು, ಮತ್ತೊಬ್ಬ ಶಾಸಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಮತ್ತೆ ಗಣೇಶ್ ಮೇಲೆ ರೌಡಿ ಶೀಟ್ ಕೇಸು ಓಪನ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಬಿಡದಿ ಪೊಲೀಸರು ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಈಗ ನೋಡಬೇಕಾಗುತ್ತೆ. ಯಾಕಂತಂದ್ರೆ ಇವರ ಕೇಸ್ ಶೀಟ್ ಅನ್ನ ನೋಡಿದಾಗ, ಇಂದಿನ ಕೇಸ್ ಶೀಟ್ ಗಳನ್ನ ನೋಡಿದಾಗ ಇದೇ ರೌಡಿ ಶೀಟರ್ ವರ್ತನೆಗಳು ಮತ್ತು ಅವರ ನಡವಳಿಕೆಗಳಿಂದ ಕೂಡ ಸಾಕಷ್ಟು ಗೊತ್ತಾಗ್ತಕ್ಕಂಥದ್ದು. ಈಗ ಮತ್ತೆ ಅದು ಪುನರ್ವರ್ತನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಣೇಶ್ ಮೇಲೆ ಮತ್ತೆ ಬಿಡದಿ ಪೊಲೀಸರು ರೌಡಿ ಶೀಟ್ ಕೇಸನ್ನು ಓಪನ್ ಆಗುತ್ತಾ ಅನ್ನೋದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗಬೇಕಾಗಿದೆ. ಆದ್ರೆ ಬಿಡದಿ ಪೊಲೀಸರು ಈ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಸುಗನ್, ಧನ್ಯವಾದ ಬಸವರಾಜ್. ಇನ್ನು ಅಸಭ್ಯವಾಗಿ ವರ್ತಿಸಿ ಹಲ್ಲೆ ಮಾಡುವ ಸ್ವಭಾವ ಈ ಹಿಂದೆ ಗಣೇಶ್ಗೆ ಇತ್ತು ಅನ್ನುವಂಥದ್ದು ಈಗ ದಾಖಲೆಗಳ ಮೂಲಕ TV9ಗೆ ಮಾಹಿತಿ ಲಭ್ಯವಾಗಿದೆ. 23ನೇ ವಯಸ್ಸಿಗೆ ಗಣೇಶ್ ರೌಡಿ ಶೀಟರ್ ಆಗಿದ್ದ ಅನ್ನುವಂಥದ್ದು ಗಣೇಶ್ ವಿರುದ್ಧ ದಾಖಲಾಗಿರುವಂತಹ ರೌಡಿ ಶೀಟ್ನ ದಾಖಲೆಗಳು TV9ಗೆ ಲಭ್ಯವಾಗಿವೆ. ಈ ರೀತಿ ಕುಡಿದು ಗಲಾಟೆ ಮಾಡುವಂತಹ ಸಂಸ್ಕೃತಿ, ಈ ರೀತಿಯ ಸ್ವಭಾವ ಹೊಸತೇನಲ್ಲ. ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಇತರ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿತ್ತು ಅನ್ನುವಂಥದ್ದು. ಆದ್ರೂ ಕೂಡ ಈ ಚಾಳಿ ಬಿಟ್ಟಿಲ್ಲ. ಈಗ ಮತ್ತೆ ಅದೇ ರೀತಿಯ ವರ್ತನೆಯನ್ನ ತೋರಿ ಜೈಲು ಪಾಲಾಗ್ತಾ ಇದ್ದಾರೆ ಗಣೇಶ್. ಇನ್ನು ಜೈಲು ಪಾಲಾಗೋಕೆ ಮುಂಚೆ ತಲೆಮರೆಸಿಕೊಂಡಿರುವಂತಹ ವಿಚಾರ ಗೊತ್ತಿರುವಂತದ್ದು. 1 ತಿಂಗಳ ಕಾಲ ಪೊಲೀಸರ ಕಣ್ತಪ್ಪಿಸಿ ಬೇರೆ ಬೇರೆ ಕಡೆ ಅಲಿತಾ ಇದ್ದಂತಹ ಈ ಗಣೇಶ್ ಈಗ ಕೊನೆಗೂ ಪೊಲೀಸರ ಬಂಧನಕ್ಕೆ ಒಳಗಾಗಿದ್ದಾನೆ.